ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ, ಅವರ ಥಾಟ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ದು ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಕಾರ್ಡ್ನ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ, ಸೊ ದಟ್ ನನಗೆ ಅವರ ಎನರ್ಜಿನ ಪಿಕ್ ಮಾಡೋದು ಈಸಿ ಆಗುತ್ತೆ. ಆ್ಯಂಡ್ ಇದು ಕಲೆಕ್ಟಿವ್ ರೀಡಿಂಗ್ ಆಗಿದ್ರೂ ಕೂಡ ನೀವು ಎಷ್ಟು ಈ ಒಂದು ರೀಡಿಂಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಥವಾ ಫೋಕಸ್ ಮಾಡಿ ನಿಮ್ಮ ಪರ್ಸನ್ನ ನೆನಪಿಸ್ಕೊಂಡು ರೀಡಿಂಗ್ ಕೇಳ್ತಿರೋ ಅದು ನಿಮ್ಮ ಪರ್ಸನ್ನ ಫೀಲಿಂಗ್ಸ್ನ ಈ ಒಂದು ಕಾರ್ಡ್ ತೊಗೊಂಡು ಬರುತ್ತೆ. ಆ್ಯಂಡ್ ಈ ಒಂದು ಕಾರ್ಡ್ ನಾನು ಇವಾಗ ಮಾಡ್ತಾ ಇರೋದು ಈಗ 9:30ಗೆ ನಾನು ರೀಡಿಂಗ್ ಪೋಸ್ಟ್ ಮಾಡ್ತೀನಿ ಅಂದರೆ ಈಗ 9:15 ಈ ಒಂದು ಟೈಮಲ್ಲಿ ಒಂದು 15 ನಿಮಿಷದ ಡಿಫ್ರೆನ್ಸಲ್ಲಿ ನಾನು ಈ ಒಂದು ಕಾರ್ಡ್ನ ರೀಡಿಂಗ್ ಮಾಡ್ತಾ ಇರೋದು. ಸೊ ನಿಮ್ಮ ಎನರ್ಜಿ ಯಾವ ಥರ ಇದೆ ಅದ್ರ ಬೇಸಿಸ್ ಮೇಲೇ ರೀಡಿಂಗ್ ಬರ್ತಾ ಇರುತ್ತೆ, ಓಕೆನಾ. ಸೊ ಈ ಒಂದು ಕಾರ್ಡಲ್ಲಿ 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. 10 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ಗೆ ಪ್ರೆಸೆಂಟ್ ಅವರ ಫೀಲಿಂಗ್ ಬಂದು ನಿಮ್ಮ ಜೊತೆ ಒಂದು ಹ್ಯಾಪಿ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ. ನೀವು ತುಂಬ ಅವ್ರಿಗೆ ಲಾಯಲ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತು. ನ್ಯಾಯ, ನೀತಿ, ಧರ್ಮ ಆಗಿರ್ಬೋದು, ಪ್ರೀತಿ, ವಿಶ್ವಾಸ, ಕೇರ್, ಕನ್ಸರ್ನ್ ಆಗಿರ್ಬೋದು, ಅಥವಾ ಕೈಂಡ್ ಹಾರ್ಟೆಡ್ ಅಥವಾ ಹ್ಯೂಮರಸ್, ಇದೆಲ್ಲನೂ ಕೂಡ ನಿಮ್ಮ ಹತ್ರ ಆ ಪರ್ಸನ್ಗೆ ಎಲ್ಲನೂ ಸಿಕ್ತಿತ್ತು. ನೀವೊಂಥರ ಒಂದು ಕಂಪ್ಲೀಟ್ ಪ್ಯಾಕೇಜ್, ಒಂದು ಕೋಂಬೋ ಪ್ಯಾಕೇಜ್ ಇದ್ದಂಗೆ ಆ ಪರ್ಸನ್ಗೆ. ಸೊ ನಿಮ್ಮ ಜೊತೆ ಇದ್ದಾಗ ಅವರು ತುಂಬ ಹಾರ್ಮೋನಿಯಸ್ ಆಗಿರ್ತಾರೆ. ಅವ್ರಿಗೆ ಒಂದು ಫೀಲಿಂಗ್ ಅಂತ ಅಂದರೆ ಏನು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ನಿಮ್ಮ ಒಂದು ಫೀಲ್ ಅವ್ರಿಗೆ ಒಂಥರ ಬೆಸ್ಟ್ ಫೀಲಿಂಗ್ ಇನ್ ದ ವರ್ಲ್ಡ್ ಅನ್ನೋ ಥರ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನಿಮ್ಮನ್ನು ಅವರು ನೆನಪಿಸ್ಕೊಳ್ತಿದ್ದಾರೆ. ಬಿಕಾಸ್ 10 ಆಫ್ ಪೆಂಟಿಕಲ್ ಇಸ್ ನಥಿಂಗ್ ಬಟ್ ಆ ಪರ್ಸನ್ ಒಂಥರ ಹಿಂದೆ ಆಗಿದ್ದು ಮತ್ತು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ನೀವಿಬ್ಬರು ಸುತ್ತಾಡಿದ್ದು, ನೀವಿಬ್ಬರು ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ದು, ಅಥವಾ ಒಂದು ಫ್ಯೂಚರ್ನ ನೀವಿಬ್ಬರು ಯೋಚನೆ ಮಾಡ್ತಿದ್ದಿದ್ದು, ಅಥವಾ ಕೆಲವೊಬ್ಬರು ಹೇಳ್ತಿರ್ತಾರೆ ಈ ಥರ, ನನಗೆ ನಿಮಗೆ ಮನೇಲಿ ಯಾರೂ ಒಪ್ಪಿಲ್ಲ ಅಂದರೆ ನಾವಿಬ್ಬರು ಹೊಡೋಗಿ ಮದುವೆ ಆಗೋಣ, ಅಥವಾ ನಾವಿಬ್ಬರು ಈ ಥರ ದೇವಸ್ಥಾನದ್ರಲ್ಲಿ ಮದುವೆ ಆಗೋಣ. ಈ ಥರ ಎಲ್ಲ ಎಷ್ಟೊಂದು ಕಾನ್ವರ್ಸೇಷನ್ಸ್ಗಳು ನಿಮ್ಮ ಹತ್ರ ನಿಮ್ಮಿಬ್ಬರ ಮಧ್ಯೆ ನಡೀತಾ ಇರುತ್ತಲ್ಲ, ಅದನ್ನೆಲ್ಲ ಈ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ. ಯಾಕೆ ಸ್ಪೆಸಿಫಿಕಲಿ ನಾನು ಮ್ಯಾರೇಜ್ ಬಗ್ಗೆನೇ ತೊಗೊಂಡೆ ಎಕ್ಸಾಂಪಲ್ ಅಂತ ಅಂದರೆ ಇದು ಮ್ಯಾರೇಜ್ ಕಾರ್ಡ್, ಓಕೆ. ಸೊ ನಿಮ್ಮಿಬ್ಬರ ಮಧ್ಯೆ ಆಲ್ರೆಡಿ ಒಂದು ಮ್ಯಾರೇಜ್ ಆಗೋಗಿದ್ರೆ, ನೀವಿಬ್ಬರು ಮ್ಯಾರೇಜ್ ಆದಮೇಲೂ ದೂರ ಆಗಿದ್ದರೆ ಅದನ್ನು ಕೂಡ ಈ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಷ್ಟೆಲ್ಲ ಕಾನ್ವರ್ಸೇಷನ್ ಏನೆಲ್ಲ ನೀವು ಕಮ್ಯುನಿಕೇಟ್ ಮಾಡಿದ್ದೀರಾ ಅದನ್ನೆಲ್ಲ ಈ ಪರ್ಸನ್ ಇನ್ನೂ ನೆನಪಿಸ್ಕೊಳ್ತಾ ಇದ್ದಾರೆ, ಅದರ ಒಂದು ಫೀಲಿಂಗಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಇಟ್ಸ್ ಅ ಬೆಸ್ಟ್ ಥಾಟ್. ಅವರು ನಿಮ್ಮದೇ ಆಲೋಚನೆಯಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. 2 ಆಫ್ ಸ್ವಾರ್ಡ್ ಅಂತ ಅಂದರೆ ಯಾವಾಗಲೂ ಒಂದು ಕನ್ಫ್ಯೂಷನ್, ಒಂದು ಡಿಸಿಷನ್ ಮೇಕಿಂಗ್ ಇರಲ್ಲ, ಅಥವಾ 2 ಪರ್ಸನ್ಸ್ ಇರ್ತಾರೆ, ಅಥವಾ 2 ಫ್ಯಾಮಿಲೀಸ್ ಇರುತ್ತೆ, ಅಥವಾ 2 ಪ್ರಿಯಾರಿಟೀಸ್ ಇರುತ್ತೆ, 2 ಆಪ್ಷನ್ಸ್ ಇರುತ್ತೆ. ಸೊ ಈ ಥರ ಅವರ ಜೀವನದಲ್ಲಿ ಯಾವುದು ಬೇಕಾದರೂ ನಿಮಗಿಂತ ಇನ್ನೊಂದು ಯಾವುದೋ ಒಂದು ಪ್ರಿಯಾರಿಟಿ ಅನ್ನುವಂಥದ್ದು ಅವರ ಜೀವನದಲ್ಲಿ ಇದೆ. ಸೊ ಹಾಗಾಗಿ ಪರ್ಸನ್ಗೆ ಡಿಸಿಷನ್ ಮಾಡೋದಕ್ಕಾಗ್ತಿಲ್ಲ, ಕನ್ಫ್ಯೂಷನಲ್ಲಿದ್ದಾರೆ. ಆಮೇಲೆ ಕೆಲವೊಂದು ಸರಿ ಸತ್ಯ ಗೊತ್ತಿದ್ರೂ ಸತ್ಯನ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಆಮೇಲೆ ಪ್ರೀತಿ, ವಿಶ್ವಾಸ ಅನ್ನೋದು ಅವ್ರಿಗೆ ಗೊತ್ತಾಗ್ತಿದ್ರು ಕೂಡ ಕೆಲವೊಂದು ಸರಿ ಸಿಚುವೇಶನಲ್ಲಿ ಅವರು ಬಂದಿ ಆಗೋಗಿರ್ತಾರೆ. ಕೆಲವೊಂದು ಸರಿ ಫ್ಯಾಮಿಲಿ ಅವ್ರಿಗೋಸ್ಕರ ಬಂದಿ ಆಗೋಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹುಡುಗಿ ಲವ್ ಮಾಡ್ತಿದ್ರೆ ಹುಡುಗ ಅವ್ನು ಏನು ಬೇಕಾದರೂ ಮಾಡ್ತಾನೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿರ್ತಾನೆ ಅಂದ್ಕೊಳ್ಳಿ. ಹುಡುಗಿ ಮಾತ್ರ ಇಲ್ಲ, ನನ್ನ ಫ್ಯಾಮಿಲಿ ಅವ್ರು ಒಪ್ತಿಲ್ಲ, ಆಗಲ್ಲ, ಸಿಚುವೇಶನ್ಗೆ ಅವಳು ಯಾವುದೇ ಒಂದು ಡಿಸಿಷನ್ ತೊಗೊಳ್ಳೋ ಒಂದು ಪರಿಸ್ಥಿತಿಯಲ್ಲಿರಲ್ಲ. ಸೊ ಅದೇ ಥರನೂ ಇಲ್ಲೂ ಆಗ್ತಾ ಇದೆ. ನಿಮ್ಮ ವ್ಯಕ್ತಿ ಈಗ ಸದ್ಯದ ಮಟ್ಟಕ್ಕೆ ಒಂದು ಕನ್ಫ್ಯೂಷನಲ್ಲಿದ್ದರೆ, ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲ. 2 ಫ್ಯಾಮಿಲಿ ಆಗಿರ್ಬೋದು, 2 ವ್ಯಕ್ತಿಗಳಾಗಿರ್ಬೋದು, ಅದ್ರ ಮಧ್ಯೆ ಸಿಗಾಕೊಂಡಿದ್ದಾರೆ. ನಿಮ್ಮ ಹತ್ರ ಅವರು ಬರಬೇಕು ಅಂತ ಅಂದ್ರೂ ಅವ್ರು ಕರೆಂಟ್ ಇರೋ ಒಂದು ರಿಲೇಷನ್ಶಿಪ್ನ ಆ ಪರ್ಸನ್ ಬಿಟ್ಟು ಬರೋದಕ್ಕಾಗಲ್ಲ ಅನ್ನೋವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಈ ಒಂದು ರಾಶಿಗಳು ಬಂದು ತುಲಾ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ, ಮತ್ತು ಕರ್ಕಾಟಕ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ ಆಗಿರುತ್ತೆ. ಆ್ಯಂಡ್ ಆಲ್ಸೋ 5 ಆಫ್ ಕಪ್ಸ್ ಬರ್ತಾ ಇದೆ. 5 ಆಫ್ ಕಪ್ಸ್ ಅಂತ ಅಂದರೆ ಇಟ್ಸ್ ಅ ಫೀಲಿಂಗ್ ಆಫ್ ಎಮೋಷನ್ಸ್. ಅದು ಕೂಡ ಯಾವ ಥರ ಎಮೋಷನ್ಸ್ ಅಂತ ಅಂದರೆ ಒಂಥರ ಪೇಯ್ನ್ ಆಗ್ತಾ ಇರೋವಂಥದ್ದು, ಒಂದು ದುಃಖದ್ರಲ್ಲಿರೋದು, ಒಂದು ಬೇಜಾರಲ್ಲಿರೋವಂಥದ್ದು, ನಾನು ಏನೋ ಕಳ್ಕೊಂಡೆ ಅನ್ನುವಂಥ ಒಂದು ಫೀಲ್ ಆಗುವಂಥದ್ದು, ನಾನು ಒಂದು ತುಂಬ ಪ್ರೀಷಿಯಸ್ ಆದಂತಹ ವ್ಯಕ್ತಿನ ಅಥವಾ ಒಂದು ವ್ಯಕ್ತಿತ್ವನ ಕಳ್ಕೊಂಡೆ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿರೋವಂಥದ್ದು. ಸೊ ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆನೇ ಯೋಚನೆ
ಮಾಡ್ತಿದ್ದಾರಾ ಅಂದರೆ ಹೌದು, ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಬಿಟ್ಟು ಬೇರೆ ವ್ಯಕ್ತಿ ಯಾರೂ ಅವ್ರಿಗೆ ಸರಿಸಾಟಿ ಇಲ್ಲ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಾರೆ. ಯಾವಾಗಲೂ ಆಲ್ಮೋಸ್ಟ್ ನಿಮ್ಮಿಂದ ಅವರು ಮೂವನೇ ಆಗಲ್ಲ. ಯು ಆರ್ ದ ಬೆಸ್ಟ್ ಪರ್ಸನ್ ಇನ್ ದ ಲೈಫ್ ಅನ್ನೋದನ್ನ ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನೀವೇ ರೈಟ್ ಚಾಯ್ಸ್ ಅಥವಾ ನೀವೇ ರೈಟ್ ಪರ್ಸನ್ ಅನ್ನೋದನ್ನ ಫೀಲ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿದ್ರು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಹೋಗಿದ್ರು ಕೂಡ ಈ ಪರ್ಸನ್ ನಿಮ್ಮನ್ನ ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಬರೀ ಆಲೋಚನೆಯಲ್ಲಿ ಆ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಹೀಗಾಗೋದಕ್ಕೆ ಕಾರಣನೂ ಇದೆ. ಏನು ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಓಡೋದಕ್ಕೆ ಒಂದು ಕಾರಣ ಅಂದರೆ ಈ ಪರ್ಸನ್ ಕೆಲವೊಂದು ಸರಿ ನನಗೆ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನನಗೆ ತುಂಬ ಹಣಕಾಸಿನ ವಿಚಾರದ ಬಗ್ಗೆ ತುಂಬ ಕೆಲಸ ಇದೆ. ಬಿಕಾಸ್ ನೈಟ್ ಆಫ್ ಪೆಂಟಿಕಲ್ಸ್ ಅಂದರೆ ಅವನಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ ಅರ್ಥ, ಆ ವ್ಯಕ್ತಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತ ಅರ್ಥ. ಅಂದರೆ ಈ ಕಾರ್ಡ್ ಪ್ರಕಾರ ಈ ಪರ್ಸನ್ಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವ್ರದ್ದೇ ಆದಂತಹ ಕಾರ್ಯಗಳಿದೆ. ಆ್ಯಂಡ್ ಅವರು ನಿಮಗೆ ಟೈಮ್ ಯಾಕೆ ಕೊಡ್ತಾ ಇಲ್ಲ ಅಥವಾ ಅವ್ರು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಅಂದರೆ ಆ ಪರ್ಸನ್ಗೆ ಅವ್ರದ್ದೇ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಅವ್ರಿಗೆ ಫಿನಾನ್ಷಿಯಲಿ ಅವರು ಸೆಟಲ್ ಆಗೋದು ಬೇಕಾಗಿದೆ. ಆಮೇಲೆ ಈಗ ಎಲ್ಲೋ ಏನೋ ಒಂದು ಕಡೆ ದುಡ್ಡು ಹಾಕಿರ್ತಾರೆ, ಆ ದುಡ್ಡು ಅವ್ರಿಗೆ ವಾಪಸ್ ಬರ್ತಿರಲ್ಲ, ಆದರೆ ಆ ದುಡ್ಡಿಂದನೇ ಅವರ ಜೀವನ ಸಾಕಬೇಕು, ಆದರೆ ಆ ರೆಸ್ಪಾನ್ಸಿಬಿಲಿಟೀಸ್ನ ಅವ್ರು ಹ್ಯಾಂಡಲ್ ಮಾಡಬೇಕು, ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಸೊ ಈ ಥರದ್ದು ಒಂದು ಕಷ್ಟದಲ್ಲಿ ಆ ಪರ್ಸನ್ ಇದ್ದಾರೆ. ಇಫ್ ಇಟ್ ಈಸ್ ಅ ಮೇಲ್, ಫೀಮೇಲ್ ಆಗಿದ್ರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಫ್ಯಾಮಿಲಿಯಲ್ಲಿ ಅವರು ಎಲ್ಲರನ್ನೂ ಒಪ್ಪಿಸಿ ನಿಮ್ಮ ಹತ್ರ ಬರೋಕ್ಕಾಗ್ತಿರಲ್ಲ. ಒಂದು ಇಂಜರಿಕೆ, ನನಗೆ ಒಂದು ಸ್ಟೇಬಲ್ ರಿಲೇಷನ್ಶಿಪ್ ಬೇಕು ಅನ್ನೋ ಒಂದು ಫೀಲಿಂಗ್ ಇದೆ, ಆದರೆ ಯಾವ ಥರ ಇದನ್ನು ಆ ಫೀಲಿಂಗ್ಸ್ನ ಎಕ್ಸೆಪ್ಟ್ ಮಾಡೋದು. ಕೆಲವೊಂದು ಸರಿ ಅವ್ರು ಎಷ್ಟು ಅಲ್ಟಿಮೇಟ್ ಆಗಿ ಹೋಗಿರ್ತಾರೆ ಅಂತ ಅಂದರೆ ನನಗೆ ನೀವು ಬೇಕು, ನೀವಿಲ್ಲ ಅಂದರೆ ನಾನು ಬದುಕೋದಕ್ಕೂ ಆಗಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರುವಂಥ ವ್ಯಕ್ತಿ ಈಗ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಿದ್ದಾರೆ ಅವ್ರ ಜೀವನದಲ್ಲಿ, ಎಲ್ಲದರಲ್ಲೂ ಕಾಂಪ್ರಮೈಸ್ ಆಗ್ತಿದ್ದಾರೆ, ಎಲ್ಲದರಲ್ಲೂ ನಿಮ್ಮನ್ನೇ ನೆನಪಿಸ್ಕೊಳ್ತಿದ್ದಾರೆ. ನೀವಿಲ್ಲದೆ ಇರೋವಂತಹ ದಿನಗಳೇ ಅವರ ಮನಸ್ಸಲ್ಲಿಲ್ಲ ಅಂತ ಒಂದು ಪ್ಲೇಸಲ್ಲಿ ಆ ಪರ್ಸನ್ ಇದ್ದಾರೆ. ಎವ್ರಿ ಮೂಮೆಂಟ್ ಎವ್ರಿ ಸೆಕೆಂಡ್ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಆ ಥರ. ಸೊ ಈ ಥರ ಇದ್ದಂಥ ವ್ಯಕ್ತಿ ಈಗ ಜೀವನದಲ್ಲಿ ಕಾಂಪ್ರಮೈಸ್, ಅಡ್ಜಸ್ಟ್ಮೆಂಟ್ ಈ ಥರ ಒಂದು ಮೈಂಡ್ಸೆಟ್ಟಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಟೆನ್ ಆಫ್ ಸ್ವಾರ್ಡ್ ಅಂತ ಅಂದರೆ ಈಗ ರಿಲೇಷನ್ಶಿಪ್ಪಲ್ಲಿ ಇದು ಒನ್ ಸೈಡೆಡ್ ಎಫರ್ಟ್ಸ್ ಕಾಣಿಸ್ತಾ ಇದೆ. ನಿಮ್ಮ ಕಡೆಯಿಂದ ಎಷ್ಟೆಲ್ಲ ಎಫರ್ಟ್ಸ್ ಬೇಕೋ ಅದೆಲ್ಲ ಎಫರ್ಟ್ಸ್ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ಗೆ ಆ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡಿಬಿಡ್ಲಾ ಅಥವಾ ರೀಸ್ಟಾರ್ಟ್ ಮಾಡಲ. ಬಿಕಾಸ್ ಟೆನ್ ಆಫ್ ಸ್ವಾರ್ಡ್ ಅಂತ ಅಂದರೆ ಇಟ್ಸ್ ಅ ನ್ಯೂ ಬಿಗಿನಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ಅ ಬ್ಯಾಡ್ ಎಂಡಿಂಗ್ ಅಂತ ಹೇಳ್ತೀನಿ. ಅಂದರೆ ಈ ವ್ಯಕ್ತಿ ನಿಮ್ಮ ಜೊತೆ ಆಲ್ರೆಡಿ ಒಂದು ಫೇಸ್ ಆಫ್ ರಿಲೇಷನ್ಶಿಪ್ನ ಎಂಡ್ ಮಾಡಾಗೋಗಿದೆ. ನೀನು ಬೇಡ, ನಿನ್ನ ಜೊತೆ ನಾನು ಇರೋದಕ್ಕಾಗಲ್ಲ, ನನಗೆ ವರ್ಕ್ ಆಗಲ್ಲ ಈ ರಿಲೇಷನ್ಶಿಪ್ ಅಂತ ಬಿಟ್ಟು ಹೋಗಿರೋ ಆಗಿದೆ ಆಲ್ರೆಡಿ. ಆದರೆ ಆ ಒಂದು ಬಿಟ್ಟು ಹೋಗಿದ್ರೂ ಕೂಡ ಇಟ್ಸ್ ಅ ನ್ಯೂ ಕಾನ್ವರ್ಸೇಷನ್ ಅಥವಾ ನ್ಯೂ ಬಿಗಿನಿಂಗ್, ಒಂಥರ ರೀಕನ್ಸಲೇಷನ್ನ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಯಾಕೆ ಅಂತ ಅಂದರೆ ನೀವು ರೈಟ್ ಪಾರ್ಟ್ನರ್, ನೀವು ರೈಟ್ ಚಾಯ್ಸ್, ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ರೀಪ್ಲೇಸ್ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಥಾಟಲ್ಲಿ ಈ ಪರ್ಸನ್ ಇದ್ದಾರೆ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಈಗ ನೋಡೋಣ ಅವರ ಕರೆಂಟ್ ಫೀಲಿಂಗ್ ಇದು ಬಿಟ್ಟು ಇನ್ನೂ ಏನಾದರೂ ಇದೆಯಾ, ಅವರ ಎನರ್ಜೀಸ್ ಇನ್ನೇನಾದರೂ ಇದೆಯಾ ಅಂತ ಅಂದ್ಬಿಟ್ಟು. ಬಿಕಾಸ್ ಈ ಪರ್ಸನ್ಗೆ ರೈಟ್ ನಾವು ನಿಮ್ಮದೇ ಆಲೋಚನೆಯಲ್ಲಿದ್ದಾರೆ, ನಿಮ್ಮ ಬಗ್ಗೆ ಅವ್ರು ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಡೋಂಟ್ ಸೀಕ್ ಫಿನಾನ್ಷಿಯಲ್ ಹೆಲ್ಪ್ ಫ್ರಮ್ ಮೀ. ಓಕೆ, ನೀವೇನಾದರೂ ಈ ಪರ್ಸನ್ಗೆ ಹಣಕಾಸಿನಲ್ಲಿ ಹೆಲ್ಪ್ ಮಾಡಿದರೆ ನೀವು ಹೇಳ್ತಾ ಇದ್ದೀರಾ ನಿನ್ನ ಪ್ರೀತಿ ನಿಜ ಆಗಿದ್ದರೆ ಪ್ರೀತಿಗಾಗಿ ಬಾ, ಫಿನಾನ್ಷಿಯಲ್ ಹೆಲ್ಪಿಗೆ ಬರಬೇಡ. ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಬಂದರೆ ನೀನು ಸೆಟಲ್ ಆಗ್ತೀನಿ ಅನ್ನೋ ಮನಸ್ಥಿತಿ ಇದ್ದರೆ, ನನ್ನನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದರೆ ನೀನು ಬರಬೇಡ ಅಂತ ಹೇಳ್ತಿದ್ದೀರಾ. ಸೇಮ್ ಈ ಪರ್ಸನ್ನ ಫೀಲಿಂಗು ಕೂಡ ಇದೇ ಆಗಿರುತ್ತೆ. ಯಾರಾದರೂ ಆಪೋಸಿಟ್ ಪರ್ಸನ್ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ತಾ ಇದ್ದರೆ ಅಥವಾ ನೀವು ಅವ್ರ ಹತ್ರ ದುಡ್ಡು ಇಸ್ಕೊಳ್ತಾ ಇದ್ದರೆ ಅವರು ಕೂಡ ಇದೇ ಥರ ಯೋಚನೆ ಮಾಡ್ತಿದ್ದಾರೆ. ನೀನು ನನ್ನ ಹತ್ರ ಮಾತಾಡಿದರೆ, ನೀನು ನನ್ನ ಹತ್ರ ಬಂದು ದುಡ್ಡಿಗಾಗಿ ಏನಾದರೂ ಹೆಲ್ಪ್ ತೊಗೊಳ್ತಾ ಇದ್ದರೆ ನೀನು ನನ್ನ ಹತ್ರ ಮಾತಾಡಬೇಡ, ನನ್ನ ಹತ್ರ ಬರಬೇಡ, ಆ ಫಿನಾನ್ಷಿಯಲ್ ಹೆಲ್ಪ್ಗೆ ಬರಬೇಡ. ಬಿಕಾಸ್ ನನ್ನ ಪ್ರೀತಿ ಜೆನ್ಯೂನ್. ನೀನು ಬಿಸ್ನೆಸ್ ಥರ ತಂದು ನಿನ್ನ ಒಂದು ಸೆಲ್ಫಿಶ್ನೆಸ್ಗೋಸ್ಕರ ನನ್ನನ್ನು ಯೂಸ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲೂ ಆ ಪರ್ಸನ್ ಇದ್ದಾರೆ. ಸೊ ಇಟ್ ಕ್ಯಾನ್ ಬಿ ಟೂ ವೇಸ್, ನಿಮ್ಮದು ಆಗಿರ್ಬೋದು, ಅವರ ಮನಸ್ಥಿತಿನೂ ಆಗಿರಬಹುದು ಅಂತ ಅಂದರೆ.
ಅವರ್ ಲವ್ ಇಸ್ ಸ್ಟ್ರಾಂಗರ್ ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅಸ್. ಓಕೆ, ಸೊ ಇಲ್ಲಿ ಏನಾದರೂ ಫಿನಾನ್ಷಿಯಲ್ ಹೆಲ್ಪ್ ಇಲ್ಲ ಅಥವಾ ಬರೀ ಪ್ರೀತಿನೇ, ಬಟ್ ಸಿಚುವೇಶನ್ ಮೇಲೆ ಮಾತ್ರನೇ ನಿಮ್ಮ ರಿಲೇಷನ್ಶಿಪ್ ನಿಂತಿದೆ ಅಂತ ಅಂದರೆ ಈ ಪರ್ಸನ್ ಬಂದು ನೀನು ಫಿನಾನ್ಷಿಯಲ್ ಹೆಲ್ಪ್ ಬಿಡು, ಈಗ ನನ್ನ ಮತ್ತು ನಿನ್ನ ಮಧ್ಯ ಇರೋವಂಥ ಡಿಸ್ಟೆನ್ಸ್ ದೂರ ಅದು ನಿಜವಾಗ್ಲೂ ಒಂಥರ ಸ್ಟ್ರಾಂಗ್ ಮಾಡ್ತಿದೆ ನಮ್ಮಿಬ್ಬರು ಬಾಂಡಿಂಗ್. ಡೇ ಬೈ ಡೇ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಬರೋ ಹಾಗೆ, ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಜಾಸ್ತಿ ಆಗೋ ಹಾಗೆ ಮಾಡ್ತಾ ಇದೆ. ನಮ್ಮ ಡಿಸ್ಟೆನ್ಸ್ ಎಷ್ಟೇ ದೂರ ಇದ್ರೂ ನಾವಿಬ್ರು ನಮ್ಮಿಬ್ಬರ ಪ್ರೀತಿ ಸ್ಟ್ರಾಂಗ್ ಅನ್ನೋದನ್ನು ತೋರಿಸ್ತಾ ಇದೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಿದ್ದಾರೆ. ಆ್ಯಂಡ್ ಈ ಪರ್ಸನ್ ಇನ್ಷಿಯಲ್ ಬಂದು KCRTGS BVUWPJKHSA ಆಗಿರುತ್ತೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ನಿಮ್ಮನ್ನು ತುಂಬಾ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ದೂರ ಇದ್ರೂ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಪ್ರೀತಿ ಅವ್ರಿಗೆ ಇನ್ನೂ ನಿಮ್ಮ ಹತ್ರ ಬರೋ ಹಾಗೆ ಮಾಡ್ತಾ ಇದೆ ಅಂತ. ಓಕೆ, ಮೇಕ್ ಅ ಪ್ರಾಮಿಸ್. ಈ ಕಾರ್ಡ್ ಯೂಶ್ವಲಿ ಮೋಸ್ಟ್ ಆಫ್ ದ ಟೈಮ್ ಇತ್ತೀಚೆಗೆ ರೀಡಿಂಗಲ್ಲಿ ಬರ್ತಾ ಇದೆ. ಇಫ್ ಯು ಟ್ರೂಲಿ ಲವ್ ಮೀ ಯು ವಿಲ್ ವೇಟ್ ಫಾರ್ ಮೀ, ಐ ವಿಲ್ ಬಿ ಬ್ಯಾಕ್. ಇದು ನಿಮ್ಗೆ ಆಲ್ರೆಡಿ ಗೊತ್ತು. ನನ್ನ ಪ್ರೀತಿ ಅಥವಾ ನಿನ್ನ ಪ್ರೀತಿ ನಿಜ ಆಗಿದ್ರೆ ನೀನು ವೆಯ್ಟ್ ಮಾಡು, ನಾನು ಮತ್ತೆ ನಿನ್ನ ಲೈಫಲ್ಲಿ ವಾಪಸ್ ಬರ್ತೀನಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಾ ಇರೋದು. ಸೊ ಈ ಪರ್ಸನ್ಗೆ ಯಾರನ್ನೂ ರೀಪ್ಲೇಸ್ ಮಾಡೋದಕ್ಕಾಗ್ತಿಲ್ಲ, ನಿಮ್ಮದೇ ಆಲೋಚನೆಯಲ್ಲಿದ್ದಾರೆ. ನಿಮ್ಮನ್ನು ಬಿಟ್ಟು ಬೇರೆಯವರನ್ನ ಅವರು ಕಣ್ಣೆತ್ತು ಕೂಡ ನೋಡೋದಕ್ಕಾಗ್ತಾ ಇಲ್ಲ. ಆ ಒಂದು ಫೀಲಿಂಗ್ ಅಥವಾ ಆ ಒಂದು ಎಮೋಷನ್ಸ್ನ ನೀವು ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಅರ್ಥ. ಆ್ಯಂಡ್ ಓಕೆ, ಲವ್, ಐ ವಾಂಟ್ ಯು ಟು ಸೇ ಐ ಲವ್ ಯು. ಓಕೆ, ಈ ಕಾರ್ಡ್ ಗೊತ್ತು ಏನು ಅಂತ ಅಂದ್ಬಿಟ್ಟು. ಸೊ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ನೀವೇ ಎಲ್ಲ, ನಿಮ್ಮನ್ನು ಬಿಟ್ಟು ಇನ್ಯಾರೂ ಅವರ ಜೀವನದಲ್ಲಿ ಆ ಪೊಸಿಷನ್ನ ಫಿಲ್ ಮಾಡೋದಕ್ಕಾಗಲ್ಲ. ಸೊ ಆ ಪರ್ಸನ್ಗೆ ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಐ ವಾಂಟ್ ಟು ಸೇ ಐ ಲವ್ ಯು ಅಂತ. ಸೊ ಇದು ಒಂದು ಡೈರೆಕ್ಟ್ ಮೆಸೇಜ್. ಅವರ ಫೀಲಿಂಗ್ ಇನ್ನೂ ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ ಆಗಿದೆ. ಅವರು ನಿಮ್ಮನ್ನು ಲವ್ ಮಾಡ್ತಿದ್ದಾರೆ. ಈವನ್ ಪ್ರೆಸೆಂಟ್ ಕೂಡ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಆ ಪರ್ಸನ್ ಬಂದು 10/19/28 ಆಗಿರ್ತಾರೆ, 2/11/2029 ಆಗಿರ್ತಾರೆ, ಇಲ್ಲಾಂದರೆ 5/14/23 ಆಗಿರ್ತಾರೆ. ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೇನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.